ಎಷ್ಟು ಬಿಲ್ಡ್ ಮಾಡಿದೆ ಅಂದ್ರೆ ನೀವು ನೋಡ್ತಾನೆ ಇರ್ಬೇಕು. ಲೈಕ್ ಸೀಟ್ ಎಕ್ಸಾಲ್ ಕುತ್ಕೊಂಡು ಏನಾಗುತ್ತೆ ನೆಕ್ಸ್ಟ್ ಅಂತ ಕ್ಲೈಮ್ಯಾಕ್ಸ್ ಮಾತ್ರ ನೆಕ್ಸ್ಟ್ ಪಾರ್ಟ್ ವೇಟ್ ಮಾಡ್ತೀವಿ. ಹೀರೋ ಎಫರ್ಟ್ಸ್ ಹಾಕಿದ್ದಾರೆ. ಅಂಡ್ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ವೇಟಿಂಗ್ ಥ್ಯಾಂಕ್ ಯು. ಪರವಾಗಿಲ್ಲ ಅಣ್ಣ, ಚೆನ್ನಾಗಿದೆ. ನೋಡ್ಬೇಕು ಏನಾಗುತ್ತೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಅದು ಏನಾಗಿದೆ ಅಂತ ಲಾಸ್ಟ್ ಅಲ್ಲಿ ಗೊತ್ತಾಗಿಲ್ಲ. ವಿಗ್ರಹ ತೋರಿಸಿಲ್ಲ. ಪಾರ್ಟ್ 2 ಅಲ್ಲಿ ನೋಡ್ಬೇಕು. ಹೀರೋ ಆಕ್ಟಿಂಗ್ ಸಕ್ಕತ್ತಾಗಿ ಮಾಡಿದ್ರು. ಹೊಸ ತರ ಇಲ್ಲ. ಹೆಂಗಿದೆ ಅಂದ್ರೆ ಓಲ್ಡ್ ನಾರ್ಮಲಿ ಆಕ್ಟರ್ಸ್ ಹೆಂಗಿದ್ದಾರೆ, ಹೊಸ ಹುಡುಗ ತರ ಇಲ್ಲ. ಸರ್, ಈಗ ಆಸೆ ಪಟ್ಟರೆ ಒಂದು ನೋಡ್ತಿದ್ರೆ ಏನ್ ಸರ್ ಕ್ಲೈಮ್ಯಾಕ್ಸ್ ಹೇಗೆ ಅನಿಸ್ತು ಸರ್? ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಆಗಿದೆ. ಎಲ್ಲ ಕಥೆ ಎಲ್ಲ ಚೆನ್ನಾಗಿದೆ. ಆಮೇಲೆ ರೀ ರೆಕಾರ್ಡಿಂಗು, ಸೌಂಡಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಏನ್ ಅರ್ಥ ಮಾಡ್ಕೊಂಡ್ರಿ ಸರ್? ಏನ್ ಅರ್ಥ ಮಾಡ್ಕೊಂಡ್ರಿ ನೀವು? ವಿಗ್ರಹಕ್ಕೋಸ್ಕರ ಈ ತರ ಮಾಡಿದ್ದಾರೆ ಅಂತ ಒಂದು ಕಥೆ ಚೆನ್ನಾಗಿ ಮಾಡಿದ್ದಾರೆ ಅಲ್ಟಿಮೇಟ್ ಆಗಿ. ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇನ್ನ ಪಾರ್ಟ್ 2 ಬರ್ಬೋದು. ಪಾರ್ಟ್ 2 ಗೆ ವೆಯ್ಟ್ ಮಾಡೋಣ. ಯಾಕಂದ್ರೆ ಆ ಶಿವಲಿಂಗ ಇನ್ನ ಕಾಣಿಸಿಲ್ಲ, ಅದು ಆಡಿಯನ್ಸ್ ಇನ್ನ ತೋರಿಸಿಲ್ಲ. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ತೋರಿಸ್ಬೋದು. ವೆಯ್ಟ್ ಮಾಡ್ಬೋದಲ್ಲ. ಥ್ಯಾಂಕ್ ಯು. ಲೈಕ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಇನ್ನೂ ಏನು ಸ್ಟಾರ್ಟ್ ಆಗಿಲ್ವಲ್ಲ, ಯಾಕೆ ಏನೋ ಒಂದು ಕಥೆ ಸಿಗ್ಲಿಲ್ವಲ್ಲ ಇದಕ್ಕೆ. ಸೊ ಇಂಟರ್ವಲ್ ಆದ್ಮೇಲೆ ತುಂಬಾನೇ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿ ಅದಕ್ಕೆ ಏನೇನು ಲೈಕ್ ಸ್ಟಾರ್ಟಿಂಗ್ ಫಸ್ಟ್ ಹಾಫ್ ಅಲ್ಲಿ ಏನೇನು ವಿಷಯ ಇದೆ ಅಂದ್ರೆ ಲೈಕ್ ಯಾವ್ದಾದ್ರು ಆನ್ಸರ್ ಬೇಕಿದ್ದು ಎಲ್ಲಾದ್ರೂ ಸೆಕೆಂಡ್ ಹಾಫ್ ಅಲ್ಲಿ ನೀಟಾಗಿ ತೋರಿಸಿದ್ದಾರೆ. ಮೇಕಿಂಗ್ ಅಂತೂ ಅಲ್ಟಿಮೇಟ್ ರೀಚ್ ಆಗಿದೆ. ಸಾಂಗ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ಸ್ಗೂ ಅಲ್ಟಿಮೇಟ್ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಅದಕ್ಕೆ ಹೇಳಿದ್ದು ಸ್ಟಾರ್ಟಿಂಗ್ ಫಸ್ಟ್ ಹಾಫ್ ಅಲ್ಲಿ ಏನು ನಮ್ಗೆ ಆನ್ಸರ್ ಸಿಗಲ್ಲ, ಏನ್ ನಡೀತದೆ ಅನ್ನೋದೇ ಗೊತ್ತಾಗಲ್ಲ. ಸೊ ಸೆಕೆಂಡ್ ಹಾಫ್ ಬಂದ್ಮೇಲೆ ನೀಟಾಗಿ ನಮ್ಗೆ ಅದ್ರಲ್ಲಿ ಏನೇನು ಎಲ್ಲೆಲ್ಲಿ ಸಸ್ಪೆನ್ಸ್, ಅದಕ್ಕೇನು ಆನ್ಸರ್ ಬೇಕಿತ್ತು ಎಲ್ಲ ಅಲ್ಲಿ ಹಾರರ್ ಕಂಟೆಂಟ್ ಇದೆ. ಅಂದ್ರೆ ಸ್ಟೋರಿ ವೈಸ್ ಡಿವೋಷನಲ್, ಹಿಸ್ಟೋರಿಕಲ್, ಮಿಸ್ಟ್ರಿ ಇರೋ ಅಂತ ಸಿನಿಮಾ. ತುಂಬಾ ಚೆನ್ನಾಗಿದೆ. ಮತ್ತೆ ಆಡಿಯನ್ಸ್ ನಿಜವಾಗ್ಲೂ ಎಂಜಾಯ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅದು ಅಪ್ಗ್ರೇಡೆಡ್ ವರ್ಷನ್ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿದೆ. ಸಗಲ ಬಂದಿದೆ ಆಕ್ಚುಲಿ. ನಮ್ಮ ಡಿ ಬಾಸ್ ಸಾಂಗ್ ಎಕ್ಸಾಕ್ಟ್ಲಿ. ಅವ್ರಿಲ್ಲ ಅಂದ್ರೂ ಥಿಯೇಟರ್ ಅಲ್ಲಿ ಅವ್ರ ಸಾಂಗ್ ಓಡ್ತಾ ಇದೆ. ಅದು ತುಂಬಾ ಖುಷಿ ಆಗುತ್ತೆ. ಅಂಡ್ ರೀಕ್ರಿಯೇಟ್ ಮಾಡಿರೋದಕ್ಕೆ ನಮ್ಮ ಅರುಣ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಸರ್, ಹೀರೋ ಆಕ್ಟಿಂಗ್ ಹೇಗೆ ಹೊಸಬ್ರು ತರ ಇಲ್ಲ ಆಕ್ಚುಲಿ. ಅದು ಐ ಥಿಂಕ್ ಬ್ಲಡ್ ಅನ್ಸುತ್ತೆ ಅಶ್ವಿನಿದು. ಸೊ ಅವ್ರದ್ದೇನು ಹೊಸ ತರ ಏನು ಅನ್ಸ್ತಿಲ್ಲ. ಲೈಕ್ ಅಂದ್ರೆ ತುಂಬಾ ನ್ಯಾಚುರಲ್ ಆಗಿ ತುಂಬಾ ಕೂಲ್ ಆಗಿ ಮಾಡಿದ್ದಾರೆ. ಆಡಿಯನ್ಸ್ ಏನ್ ಹೇಳ್ತಾರೆ? ಥಿಯೇಟರ್ ಬರೋರ್ಗೆ ಏನ್ ಹೇಳ್ತೀರಿ? ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ನನಗೆ ಅರ್ಥ ಆಗ್ಲಿಲ್ಲ. ಆಡಿಯನ್ಸ್ ಈ ಸಿನಿಮಾ ನೋಡಕ್ ಬರ್ಬೇಕಂದ್ರೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ ಬರ್ಬೇಕು? ಏನಿಲ್ಲ, ತುಂಬಾ ಬ್ಲಾಂಕ್ ಆಗಿ ಅದು ಲಾಸ್ಟ್ ಸುಳ್ಳಾಗುತ್ತೆ. ಆಕ್ಚುಲಿ ಬ್ಲಾಂಕ್ ಬಂದ್ರೆ ತುಂಬಾ ಒಳ್ಳೇದು. ಸೊ ನಾನು ಹೇಳಿದ್ನಲ್ಲ, ಫಸ್ಟ್ ಹಾಫ್ ನನಗೆ ಏನು ಅರ್ಥನೇ ಆಗ್ಲಿಲ್ಲ. ಸೊ ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲೆಲ್ಲಿ ಏನೇನು ಲಿಂಕ್ ಇತ್ತು ಅದು ಎಲ್ಲ ನೀಟಾಗಿ ಗೊತ್ತಾಗಿದೆ. ಸೊ ಅದು ತುಂಬಾನೇ ಖುಷಿ ಆಗುತ್ತೆ. ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಿ ಬೆಳಿಬೇಕು. ಪಕ್ಕದಲ್ಲೇ ಇನ್ನೊಂದು ಸಿನಿಮಾ ಇದೆ, ನೆಕ್ಸ್ಟ್ ಇವಾಗ ಅಲ್ಲಿ ಹೋಗ್ಬೇಕು ಖಂಡಿತ. ಬಂದಿದೆ. ಅದು ನೆಕ್ಸ್ಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಬಂದಾಗ ನೋಡ್ಲಿಕ್ಕೆ ವೇಟ್ ಮಾಡಿ. ಆರ್ ಅಂತ ಹೇಳ್ತಾ ಇದ್ರು. ಯಾರು ಅಂತಲ್ಲ, ಸಸ್ಪೆನ್ಸ್ ಆಗಿ ಹೋಗುತ್ತೆ. ಏನು ನೆಕ್ಸ್ಟ್ ಟ್ವಿಸ್ಟ್ ಆಗಿ ಹೋಗುತ್ತೆ. ಏನಿದೆ ಮುಂದೆ ಏನಿದೆ ಅನ್ನೋದನ್ನೇ ಹೋಗುತ್ತೆ. ಆರ್ ಅಂತ ಅನ್ನಿಸ್ತೀನಿ ನನಗೆ. ಏನೋ ಸಮಥಿಂಗ್ ವಿಚಾರ ಇನ್ನೂ ಇದೆ ತಿಳ್ಕೊಳ್ಳೋಂಥದ್ದು ಅಂತ ಮುಂದಿನ ಸ್ಟೋರಿನೂ ಗೊತ್ತಾಗುತ್ತೆ. ಹೊಸಬ್ರು ಸಿನಿಮಾ ಏನ್ ಇಷ್ಟ ಆಯ್ತು? ತುಂಬಾ ಇಷ್ಟ ಆಗಿದ್ದೇನು? ಕಷ್ಟಪಟ್ಟು ಹೊಸಬ್ರು ಸಿನಿಮಾಗೆ ಕಷ್ಟಪಟ್ಟು ಇಂಡಸ್ಟ್ರಿ ಬಂದವರು ಪ್ರೀತಿಯಿಂದ ಸಿನಿಮಾ ಮಾಡಕ್ಕೆ ಬಂದಿದ್ದಾರೆ. ಹೊಸಬ್ರು ಸಿನಿಮಾದಲ್ಲಿ ಅವ್ರು ಇಷ್ಟಪಟ್ಟು ಮಾಡಿದ್ದಾರೆ. ಅವ್ರನ್ನ ನಾವು ಬೆಂಬಲಿಸ್ಬೇಕು. ನೋಡಿ ಇಷ್ಟಪಟ್ಟು ಅವರಿಗೂ ಕೂಡ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಅವರು ಕಾತುರದಿಂದ ವೇಟ್ ಮಾಡ್ತಿರ್ತಾರೆ ಆಡಿಯನ್ಸ್ ಹೆಂಗೆ ಹೇಳ್ತಾರೆ ಅಂತ. ಅವ್ರ ಶ್ರಮ ಗೊತ್ತಾಗುತ್ತೆ. ತುಂಬಾ ಪ್ರೀತಿಯಿಂದ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡ್ಲಿ ಅಂತ ಹೇಳಕ್ಕೆ. ಬಂಗಾರಿ ಸಾಂಗ್ ಬಂಗಾರಿಯಾಗೆ ಇತ್ತು. ಸಾಂಗ್ ಚೆನ್ನಾಗಿತ್ತು. ಆವಾಗ ಏನು ನಾವು ಬುಲ್ಬುಲ್ ಬಂಗಾರಿ ನೋಡೋದು ಇದು ಕೂಡ ಅಷ್ಟೇ ಇದೆ. ಏನ್ ಮಿಸ್ ಮಾಡ್ಕೊಳ್ಳೋ ಥರ ಏನಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮ್ಯಾಚ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸಾಂಗ್ ಚೆನ್ನಾಗಿದೆ.
ಡೈರೆಕ್ಷನ್ ಬಗ್ಗೆ ಕೊನೆಗೆ ಏನು ಹೇಳಿ? ಡೈರೆಕ್ಷನ್ ಅದೇ ಸರ್, ಮೊದಲನೇ ಡೈರೆಕ್ಷನ್ ಮೊದಲನೇ ಹೀರೋ ಇಬ್ಬರಿಗೂ ಕೂಡ ಒಳ್ಳೇದಾಗ್ಲಿ, ಒಂದು ಒಳ್ಳೆ ಪ್ರಯತ್ನದಲ್ಲಿ ಮಾಡಿದ್ದಾರೆ. ಇನ್ನು ಮುಂದೆ ಅವರು ಜೊತೆನಲ್ಲಿ ಕಂಟಿನ್ಯೂ ಆಗುತ್ತೆ ಸ್ಟೋರಿ ಅಂತ ಅನಿಸಿದೆ ನಮಗೆ. ಇನ್ನು ಫುಲ್ ಫಿನಿಶಿಂಗ್ ಆಗಿ ಸ್ಟೋರಿ ಕ್ಲಿಯರ್ ಆಗಿದೆ. ವೆಯ್ಟ್ ಮಾಡ್ಕೊಂಡು ನೋಡ್ಬೋದು. ಚೆನ್ನಾಗಿದೆ.